ಮನುಷ್ಯರನ್ನ ಗೌರವಿಸಬೇಕು. ಜಾತಿಗಳು ಅಡ್ಡ ಬರಬಾರ್ದು, ಗೌರವಕ್ಕೆ ಜಾತಿ ಭೇದ ಇರಬಾರದು. ಆದರೆ ನಮ್ಮ ದೇಶದಲ್ಲಿ ಏನಾಗಿದೆ, ಗೌರವಿಸಬೇಕಾದ್ರೆ ಮೇಲ್ಜಾತಿ, ಉಳಿದವರಿಗೆ ಗೌರವ ಇಲ್ಲ ಅನ್ನೋ ಒಂದು ಪದ್ಧತಿ ಬೆಳ್ಕೊಂಡು ಬಂದಿದೆಯಲ್ಲ, ಆ ಒಂದು ಕ್ರೂರ ಪದ್ಧತಿ ಅದು. ನಮ್ಮೆಲ್ಲರ ಆತ್ಮೀಯರಾದಂತಹ ಹನೂರು ಚೆನ್ನಪ್ಪನವರ ಪರಿಚಯ ನನಗೆ ಆಗಿರಲಿಲ್ಲ. ನನಗೆ ಗೋಪಾಲಕೃಷ್ಣ ಅವರು ಆಹ್ವಾನಿಸಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂದಾಗ ನಾನು ಒಪ್ಕೊಂಡೆ. ಯಾಕಂದರೆ ಗೋಪಾಲಕೃಷ್ಣ ಅವ್ರಿಗೆ ಯಾವಾಗಲೂ ನಾನು ಇಲ್ಲ ಅಂತ ಹೇಳಲಿಲ್ಲ. ಹಾಗೆ ಚೆನ್ನಪ್ಪನವರು ನನಗೆ ಕರೆ ಮಾಡಿ ನನ್ನ ಪುಸ್ತಕಗಳನ್ನ ಕಳಿಸ್ತೀನಿ ಅಂತಂದರು. ನೀವು ಸ್ವಲ್ಪ ಒಂದು ಕಣ್ಣು ಹಾಯಿಸ್ಕೊಂಡು ಬನ್ನಿ ಅಂತ ಹೇಳಿದರು. ನಾನು ಆ ಪುಸ್ತಕಗಳನ್ನ ಓದ್ತಾ ತಿಳ್ಕೊಂಡಿರ್ಲಿಲ್ಲಲ್ಲ ಅಂತ. ಇನ್ನೊಂದು, ಈ ಚಾಮರಾಜನಗರದಲ್ಲಿ ಎಲ್ಲ ಕಲಾವಿದರು, ಸಾಹಿತಿಗಳು ಎಲ್ಲರೂ ಇದ್ದಾರೆ ಇಲ್ಲಿ. ಆದರೆ ಕರ್ನಾಟಕಕ್ಕೆ ಇದು ತೆರೆದಿಟ್ಕೊಂಡಿಲ್ಲ. ಅದು ಪ್ರಚಾರದ ಕೊರತೆ ಜಾಸ್ತಿ ಇದೆ ಇಲ್ಲಿ. ಅದು ಮುಖ್ಯವಾಗಿ ಆಗ್ಬೇಕಾದ್ರೆ ಯಾರಿಗೂ ಕರ್ನಾಟಕದ ಯಾವ ಜಿಲ್ಲೆಯ ಕವಿ ಸಾಹಿತಿಗಳಿಗೆ ಕಡಿಮೆ ಇಲ್ಲದಷ್ಟು ಪ್ರತಿಭಾವಂತರು ಇಲ್ಲಿದ್ದಾರೆ. ಹಾಗೆ ನಾನು ದಾರಿ ಉದ್ದಕ್ಕೂ ಯೋಚನೆ ಮಾಡ್ತೀನಿ ಏನು ಮಾತಾಡ್ಬೋದು ಅಂತ. ಪುಸ್ತಕಗಳನ್ನ ಓದ್ತಾ ನನಗೆ ತುಂಬ ಖುಷಿ ಆಯಿತು. ಸಾಮಾನ್ಯವಾಗಿ ಲೇಖನ ಬಳಸುವಾಗ ಮಂಡ್ಯ ಭಾಷೆಯೋ, ಬೆಂಗಳೂರು ಭಾಷೆಯೋ, ಮೈಸೂರು ಭಾಷೆಯೋ ಬರೀತಾರೆ. ಆದರೆ ಈ ಚಾಮರಾಜನಗರ ಭಾಷೆಯ ಸೊಗಡು ಬಹಳ ಒಂದು ರೀತಿಯ ಅವರೆಕಾಯಿ ಸೊಗಡು. ಅಷ್ಟು ಒಂದು ಗಟ್ಟಿಯಾದಂತಹ ಭಾಷೆ. ಇಲ್ಲಿ ಬಂದ ಮೇಲೆ ನಮಗೆ ಅನೇಕರು ಹಳೆಯ ಗೆಳೆಯರೆಲ್ಲ ಸಿಕ್ಕಿದ್ರು. ನಮ್ಮ ಗೋವಿಂದಯ್ಯನವರು, ನಾನು ಅವರು ನಮ್ಮ ಎನ್ ಎಸ್ ಶಂಕರ್ ಅವರ ಮುಟ್ಟಿಸಿಕೊಂಡವರು ಅಂತ ಒಂದು ಕಿರುಚಿತ್ರದಲ್ಲಿ ಭಾಗವಹಿಸಿದ್ವಿ. ಗೋವಿಂದಯ್ಯನವರು ಅದರ ಕಥಾನಾಯಕನಾಗಿ ಪಾತ್ರ ಮಾಡಿದರು. ಇವತ್ತು ತುಂಬ ಸಿಕ್ಕಿ ಖುಷಿ ಆಯಿತು. ಆಮೇಲೆ ಹಂಚಿ ಪ್ರಸನ್ನ ಕುಮಾರ್ ಎಲ್ಲರೂ ಹೀಗೆ ಅನೇಕರು ಇಲ್ಲಿ ವೇದಿಕೆಯಲ್ಲಿ ನಮಗೆ ಸಿಕ್ಕಿ ಸಂತೋಷ ಆಯಿತು. ಈಗ ಮುಖ್ಯವಾದ ವಿಚಾರ ಅಂತಂದರೆ, ಮೊದಲನೇದಾಗಿ ನಾನು ಈ ಬೆಲ್ಲದ ದೋಣಿ ಈ ನಾಟಕವನ್ನು ನೋಡ್ತಾ ನನಗೆ ಮೊದಲನೇದಾಗಿ ಆಕರ್ಷಣೆ ಆಗಿದೆ ಬೆಲ್ಲದ ದೋಣಿ. ಹೆಸರೇ ಒಂದು ವಿಶೇಷವಾಗಿದೆಯಲ್ಲ, ಬೆಲ್ಲದ ದೋಣಿ. ಇದರಲ್ಲಿ ಕಥಾನಾಯಕ ಗಾಲೂರಯ್ಯ ಅಂತ. ಯಾಕೆ ಅವನ ಒಂದು ಆಸೆ, ಒಬ್ಬ ಕೆಲಸದ ವ್ಯಕ್ತಿಗೆ, ಅದು ಯಾರೇ ಆಗಲಿ ಮನುಷ್ಯರನ್ನ ಗೌರವಿಸಬೇಕು. ಜಾತಿಗಳು ಅಡ್ಡ ಬರಬಾರ್ದು, ಗೌರವಕ್ಕೆ ಜಾತಿ ಭೇದ ಇರಬಾರದು. ಆದರೆ ನಮ್ಮ ದೇಶದಲ್ಲಿ ಏನಾಗಿದೆ, ಗೌರವಿಸಬೇಕಾದ್ರೆ ಮೇಲ್ಜಾತಿ, ಉಳಿದವರಿಗೆ ಗೌರವ ಇಲ್ಲ ಅನ್ನೋ ಒಂದು ಪದ್ಧತಿ ಬೆಳ್ಕೊಂಡು ಬಂದಿದೆಯಲ್ಲ, ಆ ಒಂದು ಕ್ರೂರ ಪದ್ಧತಿ ಅದು. ಇಲ್ಲಿ ಈತ ತನ್ನ ಸ್ವಾಭಿಮಾನಕ್ಕೆ ತನಗೊಂದು ಗೌರವ ಬೇಕು. ಅದಕ್ಕೆ ಅವನು ಶಬರಿಮಲೆ ಮಾಲೆ ಹಾಕೊಂಡು ಸ್ವಾಮಿ ಆಗ್ತಾನೆ. ಅವಾಗ ಎಲ್ಲರೂ ಸ್ವಾಮಿ ಅಂತಾರಲ್ಲ ಅಂತ. ಪಾಪ ಎಂತ ಒಂದು ಅಮಾಯಕ ಆಸೆ ಅದು. ಆದರೆ ಅಲ್ಲೂ ಕೂಡ ಮೇಲ್ವರ್ಗದ ಜನ, ನೀವು ನೋಡಿ ಗಮನಿಸಿ, ಶಬರಿಮಲೆಗೆ ಹೋಗೋದಕ್ಕೆ ಮಾಲೆ ಹಾಕೋರೆಲ್ಲ ಮೇಲ್ವರ್ಗದವರೆಲ್ಲ. ಯಾಕಂದ್ರೆ ಅವಮಾನಕ್ಕೆ ಒಳಗಾದವರು, ತುಳಿತಕ್ಕೆ ಒಳಗಾದವರು, ಕಷ್ಟದಲ್ಲಿರುವವರು, ಬಡತನದಲ್ಲಿರುವವರು, ಇವರೇ ನಮಗೇನಾದ್ರೂ ಒಂದು ಆಸರೆ ಸಿಗುತ್ತಾ ಅಂತ ದೇವರನ್ನು ನಂಬ್ತಾರೆ, ಶಬರಿಮಲೆಗೆ ಮಾಲೆ ಹಾಕ್ತಾರೆ. ಮೇಲ್ವರ್ಗದವರಿಗೆ ಅದರ ಅವಶ್ಯಕತೆ ಇಲ್ಲ. ಅವರಿಗೆಲ್ಲ ಸುಖ ಇದೆ, ಅವರಿಗೆಲ್ಲ ಗೌರವ ಇದೆ, ಅವರಿಗೆಲ್ಲ ಸ್ಥಾನಮಾನಗಳಿವೆ. ಹಾಗಾಗಿ ಅವರು ಯಾರಿಗೂ ಆ ಮರ್ಯಾದೆ ಕೊಡೋದಿಲ್ಲ.
ಅದು ಇಲ್ಲೂ ನಡೆಯುತ್ತೆ. ನಾನು ಇದ್ರ ಬಗ್ಗೆ ಜಾಸ್ತಿ ವಿವರಣೆ ಹೇಳಲ್ಲ. ಈ ನಾಟಕ ನೀವೆಲ್ಲ ಓದಬೇಕು. ಓದಿದಾಗ ನಿಮ್ಮೊಳಗೆ ಒಂಥರ ಹೃದಯ ಹಿಂಡುವಂಥ, ನೋವು ತರುವಂಥ ಒಂದು ನಾಟಕ ಇದು. ನಾನು ಚೆನ್ನಪ್ಪನವ್ರಿಗೆ ಹೇಳಿದೆ, ಸರ್ ಇದು ನಾಟಕ ತುಂಬ ಪ್ರದರ್ಶನ ಆಗಿದೆ ಅಂತೆ, ಈ ನಾಟಕವನ್ನು ಸಿನಿಮಾ ಮಾಡ್ಬೋದು, ಒಂದು ಸಿನಿಮಾ ಮಾಡುವಷ್ಟು ಗಟ್ಟಿತನ ಈ ಕಾದಂಬರಿಯಲ್ಲಿದೆ, ಈ ನಾಟಕದಲ್ಲಿದೆ. ಆಮೇಲೆ ಇನ್ನೊಂದು ಕಬ್ಬಿಣದ ಕುದುರೆಗಳು ನೋಡಿ. ಬೆಲ್ಲದ ದೋಣಿ ಒಂದು ಟೈಟ್ಲು, ಒಂದು ಶೀರ್ಷಿಕೆ. ಅದರಲ್ಲಿ ಎಂತ ಅರ್ಥ ಇದೆ ಅಂದರೆ, ಒಂದು ದೋಣಿ ಅಂದರೆ ಈ ತೀರದಿಂದ ಆ ತೀರಕ್ಕೆ ದಡ ದಾಟಿಸುವ ಒಂದು ಯಂತ್ರ. ಅದು ನೀರಲ್ಲಿ ತೇಲುವಂಥದ್ದು ದೋಣಿ ಅನ್ನೋದು. ಆದರೆ ಅದು ಬೆಲ್ಲದ ದೋಣಿ ಆದಾಗ ಹೋಗ್ತಾ ಹೋಗ್ತಾ ಕರಗೋಗುತ್ತೆ. ಅಂದರೆ ಒಂದು ಭ್ರಮೆ ಕರಿಗೋಗುತ್ತೆ. ಬೆಲ್ಲ ನೀರಲ್ಲಿ ಕರಗೋಗುತ್ತೆ. ಆಮೇಲೆ ಬೆಲ್ಲ ಅಂದರೆ ಸಿಹಿ, ಆ ಸಿಹಿಯ ದೋಣಿ, ಆ ಸಿಹಿಯ ಕನಸೇ ಕರಗೋಗುತ್ತೆ. ಎಂಥ ಶೀರ್ಷಿಕೆ ಇಟ್ಟಿದ್ದಾರೆ ನೋಡಿ, ಬೆಲ್ಲದ ದೋಣಿ. ತುಂಬ ಯೋಚನೆಯಿಂದ ಈ ಒಂದು ಶೀರ್ಷಿಕೆ ಇಟ್ಟಿದ್ದಾರೆ. ಈ ಶೀರ್ಷಿಕೆಯಲ್ಲಿ ಹೇಳುತ್ತೆ ಚೆನ್ನಪ್ಪನವರು ಎಂತಹ ಕವಿ ಮತ್ತೆ ಕಾದಂಬರಿಕಾರ, ನಾಟಕಕಾರ ಅಂತ. ಇನ್ನೊಂದು ಇವರ ಕಾದಂಬರಿ ಕಬ್ಬಿಣದ ಕುದುರೆಗಳು. ಇದು ಅಷ್ಟೇ, ಎಷ್ಟು ಚೆನ್ನಾಗಿದೆ ನೋಡಿ. ಕಬ್ಬಿಣದ ಕುದುರೆಗಳು. ಕುದುರೆ ಯಾವುದಕ್ಕೆ ಪ್ರಸಿದ್ಧಿ? ವೇಗ, ಓಟ, ಭಾಳ. ಆಮೇಲೆ ತನ್ನ ಮೇಲೆ ಯಜಮಾನನ ಹೊತ್ತು ಒಯ್ಯುವ ಸವಾರನನ್ನು ಹೊತ್ತು ಒಯ್ಯುವಂಥ ಒಂದು ಪ್ರಾಣಿ, ನಂಬಿಕಸ್ಥ ಪ್ರಾಣಿ. ಅದು ಕಬ್ಬಿಣದಾದರೆ ನೋಡೋಕ್ಕೆ ಚಂದ ಅಷ್ಟೆ, ಅದರ ಕೂತ್ರೆ ಎಲ್ಲೂ ಹೋಗಲ್ಲ, ಅದು ಅಲ್ಲೇ ಇರುತ್ತೆ. ಅಂದರೆ ಕಬ್ಬಿಣದ ಕುದುರೆಗಳು ಅಂದರೆ ವೇಗವಾಗಿ ಓಡುವಂತಹ ಮನಸ್ಸು ಕಬ್ಬಿಣವಾಗಿ ಹೋದಾಗ ಯಾರಿಂದ? ಸಮಾಜದಿಂದ. ಅದು ಅಲ್ಲೇ ಇರುತ್ತೆ, ಅದನ್ನು ಹೋಗೋದಕ್ಕೆ ಬಿಡಲ್ಲ. ಯಾಕಂದರೆ ಹಿಂದೆಲ್ಲ ನೀವು ಕಥೆಯಲ್ಲಿ, ಚಂದಮಾಮ ಕಥೆಯಲ್ಲಿ ಕೇಳ್ತಿರ್ತೀರ, ಅದು ಯಾವುದೋ ಒಂದು 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 ದೇವರನ್ನ ಹೆಣ್ಮಕ್ಳು ನೋಡಿದ್ರೆ ಕಲ್ಲಾಗ್ತಾರಂತೆ, ಕಲ್ಲಾಗ್ಬಿಡ್ತಾರೆ ಅವರು. ಅದಕ್ಕೆ ಕೆಲವು ನಮ್ಮಲ್ಲಿ ಮಂಗಳೂರು ಕಡೆ ಈ ದೈವ ಅಂತ ನೀವು ಕಾಂತಾರ ಸಿನಿಮಾದಲ್ಲಿ ನೋಡಿರ್ತೀರ. ಅದರಲ್ಲಿ ಕೆಲವು ದೈವಗಳನ್ನ ಹೆಂಗಸರು ನೋಡಲೇಬಾರದು ಅಂತ ಒಂದು ಪದ್ಧತಿ ಇದೆ, ಯಾಕಂದರೆ ಕಲ್ಲಾಗ್ಬಿಡ್ತಾರೆ ಅಂತ. ಹಾಗೆ ಇಲ್ಲಿ ಅತಿ ವೇಗದಲ್ಲಿ ಹೋಗುವಂಥ ಒಂದು ಕನಸು ಇದೆಯಲ್ಲ, ಇಲ್ಲಿ ದೊಡ್ಡವರ ಶಾಪದಿಂದ ಅದು ಕಬ್ಬಿಣದ ಕುದುರೆ ಆಗುತ್ತೆ. ಈ ಒಂದು ಆಳವಾದ ಚಿಂತನೆ ಈ ಕಾದಂಬರಿಯಲ್ಲಿದೆ. ನನಗೆ ಕಾದಂಬರಿ ಓದಿದಾಗ ಇದು ನಮ್ಮ ದೇವನೂರು ಮಹಾದೇವನವರ ಒಡಲಾಳ, ಕುಸುಮಬಾಲೆ ಮತ್ತು ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು, ಅದು ದೊಡ್ಡ ಬೃಹತ್ ಕಾದಂಬರಿ. ಆದರೆ ಎಲ್ಲ ಇದೇನೆಂದರೆ ಒಂದು ಊರು, ಒಂದು ಸಮಾಜ, ಅದರಲ್ಲಿ ಬರುವಂಥ ಪಾತ್ರಗಳು ಅದೇ ರೀತಿಯ ಪಾತ್ರಗಳು, ಅದೇ ರೀತಿಯವಲ್ಲ, ಇದು ಒಂದು ಸಮಾಜದಲ್ಲಿರುವಂಥ ಪಾತ್ರಗಳು, ಘಟನೆಗಳು. ಇಲ್ಲಿ ಅನಿತಾ ಅಂತ ಒಂದು ಹುಡುಗಿ, ಅವಳು ಇರ್ತಾಳೆ ಅಲ್ಲಿ. ಆಮೇಲೆ ಸಂಭಾಷಣೆ ಕೂಡ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಇವರು ಅಂತಂದರೆ, ಬಂಗಾರದಂಥ ಈ ಹೆಣ್ಣೋನ ಮನೆ ಒಳಗೆ ಕೂಡಾಕೊಂಡು ಒಣಗಿಸಿದ್ರ ನಮ್ಮನ್ನ ಪರಮಾತ್ಮ ಒಪ್ಪಿನ. ಬಂಗಾರದಂಥ ಈ ಹೆಣ್ಣು ನಮ್ಮ ಮನೆ ಒಳಗೆ ಕೂಡಾಕೊಂಡು ಒಣಗಿಸಿದ್ರೆ ನಮ್ಮನ್ನ ಪರಮಾತ್ಮ ಒಪ್ಪಿನ. ಒಣಗಿಸೋದು, ಒಂದು ಹೆಣ್ಣನ್ನ ಮನೆಯಲ್ಲಿ ಕೂಡಾಕೋದಂದ್ರೆ, ಸಾಮಾನ್ಯವಾಗಿ ನಾವು ಹೇಳ್ತೀವಿ ಮನೆಯಲ್ಲಿ ಕೂಡಾಕೊಂಡು ಅವಳು ಸುಮ್ಮನೆ ಕೆಲಸ ಇಲ್ಲದೆ ಅವನ್ನ ಕೂರಿಸೋದು ತಪ್ಪಲ್ವಾ ಅಂತ ಹೇಳ್ತೀವಿ. ಇಲ್ಲಿ ಒಣಗಾಕೋದು ಅಂತ ಇರ್ತಾರಲ್ಲ, ಆ ಥರ ಒಂದು ಕಲ್ಪನೆ, ಆ ಥರ ಒಂದು ಹೋಲಿಕೆ ಇದೆಯಲ್ಲ, ಆ ಥರದ್ದು ನಿಮಗೆ ಉದ್ದಕ್ಕೂ ಬಹಳಷ್ಟು ಆ ಥರ ಸಾಲುಗಳು ನಾವು ಈ ಕಾದಂಬರಿಯಲ್ಲಿ ನಾವು ಕಾಣ್ತೀವಿ. ಹೀಗೆ
ಇದು ನಮ್ಮ ಚೆನ್ನಪ್ಪನವರ ಲೇಖನಿಯ ಸಾಮರ್ಥ್ಯ, ಅವರ ಯೋಚನೆಯ ಸಾಮರ್ಥ್ಯ. ಹಾಗೆ ನಾನು ಬರ್ತಾ ದಾರಿಯಲ್ಲಿ ಬೆಂಗಳೂರಿಂದ ಇಲ್ಲಿಗೆ ಬರುವಾಗ ಅನ್ನ ಅಂತ ಒಂದು ಸಿನಿಮಾ ನೋಡಿದೆ. ಅದು ಅವರ ಕಥಾ ಸಂಕಲನದ ಒಂದು ಕಥೆಯನ್ನು ಸಿನಿಮಾ ಮಾಡಿದ್ದಾರೆ. ಆ ಸಿನಿಮಾದಲ್ಲಿ ಪದ್ಮಶ್ರೀ ಅನ್ನೋ ಹೆಣ್ಣುಮಗಳು ತಾಯಿ ಪಾತ್ರ ಮಾಡಿದೆ. ತುಂಬ ಚೆನ್ನಾಗಿ ಅಭಿನಯಿಸಿದೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅದ್ಭುತ ಕಲಾವಿದೆಯಾಗಿ ಒಂದು ಕೊಡುಗೆ ಅಂತ ಹೇಳ್ಬೋದು ಈ ಚಿತ್ರದ ಮೂಲಕ, ಈ ಅನ್ನ ಅನ್ನೋ ಚಿತ್ರದ ಮೂಲಕ. ಸಾಮಾನ್ಯವಾಗಿ ನಾನು ಈ ಕಲಾತ್ಮಕ ಚಿತ್ರ, ಪ್ರಯೋಗಾತ್ಮಕ ಚಿತ್ರ ಅಂದರೆ ಸ್ವಲ್ಪ ನೋಡೋದು ಕಡಿಮೆನೆ. ಯಾಕಂದರೆ ಅದರ ಬಗ್ಗೆ ನನಗೆ ಅಂತ ಸೆಳೆತ ಇಲ್ಲ. ಯಾಕಂದರೆ ಆ ಚಿತ್ರಗಳಲ್ಲಿ ಎಳೆತ ಇರ್ತದೆ, ತುಂಬ ಎಳಿತಾರೆ ಕಲಾತ್ಮಕ ಚಿತ್ರ. ಯಾಕಂದರೆ ಅದು ತುಂಬ ಗಂಭೀರವಾಗಿರುತ್ತೆ. ಸಾಮಾನ್ಯವಾಗಿ ಇದು ಗಂಭೀರವಾಗಿದ್ದರೂ ಕೂಡ ಇದು ನಾನು ಈ ಸಿನಿಮಾದ ಬಗ್ಗೆ ಕುತೂಹಲದಿಂದ ನಾನು ನೋಡಿದ್ರೆ ಒಂದು ಕ್ಷಣ ಕೂಡ ನನಗೆ ಬೋರ್ ಆಗಲಿಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಚಿತ್ರಕಥೆ ಮಾಡಿದ್ದಾರೆ. ಮತ್ತು ಸಂಭಾಷಣೆ ಇದೇ ಚಾಮರಾಜನಗರದ ಭಾಷೆ. ಇಷ್ಟೊಂದು ಸುಂದರವಾದ ಭಾಷೆ ನಮ್ಮ ಜನಕ್ಕೆ ಒಡಲಾಳ ಕುಸುಮ ಬಾಲೆಯಲ್ಲಿ ದೇವನವರವರು ಬರೆದಿದ್ರು. ಆದರೆ ಅದು ತುಂಬ ವರ್ಷ ಆಯಿತು. ಆಮೇಲೆ ನಮ್ಮ ಸಿನಿಮಾದಲ್ಲೂ ಅಷ್ಟೇ ಒಂದು ಮಂಡ್ಯ ಭಾಷೆ. ಆಮೇಲೆ ಇತ್ತೀಚೆಗೆ ನಮ್ಮ ಮಂಗಳೂರು ಹುಡುಗರು ಮಂಗಳೂರು ಭಾಷೆನ ಪರಿಚಯಿಸಿದ್ರು. ಆದರೆ ಈ ಚಾಮರಾಜನಗರದ ಭಾಷೆ ಎಲ್ಲೋ ಒಂದ್ಸಲ ಜೋಗಿಯಲ್ಲಿ ನೋಡಿ ನಾವು ಕೇಳಿರ್ತೀವಿ, ಜೋಗಿಯಲ್ಲಿ ನೋಡಿರ್ತೀವಿ. ಹಾಗೆ ಇದು ಒಂದು ಜನರಿಗೆ ಇಷ್ಟ ಆಗುವಂಥ ಭಾಷೆ. ಈ ಭಾಷೆಯಲ್ಲಿ ಈ ಅನ್ನ ಚಿತ್ರ ಇದೆ. ಅದು ಕೂಡ ಅಷ್ಟೇ ಬಹಳ ದಟ್ಟವಾಗಿ ನಮ್ಮನ್ನು ತಟ್ಟುವಂಥ ಕಥಾವಸ್ತು ಇರುವಂಥ ಒಂದು ಚಿತ್ರ. ಒಬ್ಬ ಬಾಲಕ ಅನ್ನ ತಿನ್ನಬೇಕು ಅನ್ನೋ ಒಂದು ಅವನ ಆಸೆ. ಯಾವಾಗಲೂ ಹುರಿ ಇಟ್ಟು ಮುದ್ದೆ ತಿಂದು ಅವನಿಗೆ ಇಷ್ಟ ಆಗಲ್ಲ. ಆಮೇಲೆ ಅನ್ನ ಮನೆಯಲ್ಲಿ ಅನ್ನ ಬೇಯಿಸಿದ್ರೆ ಅವತ್ತು ಹಬ್ಬ ಅಂತ ಒಂದು ಪ್ರತೀತಿ. ಅಂದರೆ ನೋಡಿ, ಬಡತನದಲ್ಲಿ ಬಡವರಿಗೆ ಅನ್ನ ಮಾಡೋದು ಎಷ್ಟು ಕಷ್ಟ ಇದೆ. ಅನ್ನ ಮಾಡಿದ್ರೆ ಅವತ್ತು ಹಬ್ಬ ಅಂತ. ಹಾಗೆ ಅವನು ಯಾವುದೋ ಮನೇಲಿ ಊಟ ಹಾಕ್ತಾರೆ, ಅನ್ನ ಹಾಕ್ತಾರೆ ಅಂದಾಗ ನಿಮ್ಮ ಮನೇಲಿ ಇವತ್ತು ಹಬ್ಬನ ಅಂತ ಕೇಳ್ತಾನೆ. ಪಾಪ ಅವನಿಗೆ ಗೊತ್ತಿಲ್ಲ ಅವ್ರ ಮನೇಲಿ ದಿನ ಅನ್ನ ಮಾಡ್ತಾರೆ ಅಂತ. ಅಂದರೆ ಒಂದು ಪರಿಸ್ಥಿತಿ ಯಾವ ಥರ ಇರುತ್ತೆ ಅದನ್ನು ದಟ್ಟವಾಗಿ ತೋರಿಸಿದಾರಲ್ಲಿ ಈ ಅನ್ನ ಸಿನಿಮಾದಲ್ಲಿ. ಹೀಗೆ ಈ 3 ಕೃತಿಯಲ್ಲಿ ಅನ್ನ, ಬೆಲ್ಲದ ದೋಣಿ, ಕಬ್ಬಿಣದ ಕುದುರೆಗಳು, ಇದರಲ್ಲಿ ಚೆನ್ನಪ್ಪನವರ ಒಂದು ಯೋಚನಾ ಲಹರಿ ಮತ್ತು ಅವರ ಚಿಂತನೆಗಳು ಅಷ್ಟು ನನಗೆ ಇಷ್ಟ ಆಯಿತು. ಆಮೇಲೆ ಈ ಒಂದು ಈ ವಿಚಾರ ಸಂಕಿರಣ ಮತ್ತು ಈ ಕವಿಗೋಷ್ಠಿ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ನಾನು ಚೆನ್ನಪ್ಪನವರಿಗೂ ಕೃತಜ್ಞತೆ ಹೇಳ್ತೀನಿ. ಹಾಗೆ ಗೋಪಾಲಕೃಷ್ಣ ಅವರಿಗೂ ನನ್ನ ಕೃತಜ್ಞತೆಗಳು. ಮತ್ತು ಈ ಸಭೆಗೆ ನಿಜವಾಗಿ ವಿದ್ಯಾರ್ಥಿಗಳನ್ನ ಕರೆಸ್ಬೇಕಾಗಿತ್ತು. ಯಾಕಂದರೆ ವಿದ್ಯಾರ್ಥಿಗಳು ಅವರಲ್ಲಿ ಓದುವಿಕೆ ಹೆಚ್ಚಾಗಬೇಕು. ಇವತ್ತಿನ ದಿನ ಈ ಮೊಬೈಲ್ ಬಂದ ಮೇಲೆ ಜನ ಪುಸ್ತಕ ಮುಟ್ಟೋದೇ ಬಿಟ್ಬಿಟ್ಟಿದ್ದಾರೆ, ಓದುವ ಅಭ್ಯಾಸವೇ ಬಿಟ್ಬಿಟ್ಟಿದ್ದಾರೆ, ಕನಿಷ್ಠ ದಿನಪತ್ರಿಕೆಯೂ ಓದಲ್ಲ. ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ನಾವು ಹೈಸ್ಕೂಲಲ್ಲಿದ್ದಾಗಲೇ ನಮಗೆ ಒಂದು ಪೀರಿಯಡ್ ಇತ್ತು ಕರೆಂಟ್ ಇವೆಂಟ್ಸ್ ಅಂತ. ಅಂದರೆ ಇವತ್ತಿನ ಸುದ್ದಿ ಏನು ಅಂತ. ನಾವು ದಿನಪತ್ರಿಕೆ ಓದಿ, ಆವತ್ತು ಬೆಳಿಗ್ಗೆ ನಾವು ಸ್ಕೂಲಿಗೆ ಹೋಗೋ ಮುಂಚೆ ದಿನಪತ್ರಿಕೆ ಓದಿ ಅದರಲ್ಲಿ ಮುಖ್ಯವಾದ ಸಮಾಚಾರವನ್ನು ಅದಕ್ಕೊಂದು ನೋಟ್ಬುಕ್ ಇತ್ತು, ಕರೆಂಟ್ ಇವೆಂಟ್ಸ್ ಅಂತ ನೋಟ್ಬುಕ್. ಅದರಲ್ಲಿ ಬರಿಬೇಕಾಗಿತ್ತು ಇವತ್ತಿನ ಸಮಾಚಾರ ಏನು, ಇವತ್ತಿನ ಮುಖ್ಯವಾದ ಸಮಾಚಾರ ಏನು, ಫ್ರಂಟ್ ಪೇಜ್ ನೋಡಿ ಅದನ್ನು ಬರಿಬೇಕಾಗಿತ್ತು ನಾವು. ಇವತ್ತು ಅದಿಲ್ಲ. ಇವತ್ತು ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಪೇಪರ್ ಓದಲೇಬೇಕು, ಪತ್ರಿಕೆ ಓದಲೇಬೇಕು, ಪುಸ್ತಕಗಳನ್ನ ಓದಲೇಬೇಕು, ಆಗಲೇ ವಿಕಾಸ ಆಗೋದು. ಇವಾಗ ಪ್ರತಿದಿನ ಏನು ನಡೆಯುತ್ತೆ ಪ್ರಪಂಚದಲ್ಲಿ ಗೊತ್ತಾಗೋದು ಹೇಗೆ? ಆ ಥರ ಗೊತ್ತಾಗದಿದ್ದಾಗ ಪೇಪರ್ ಓದೋದವರು, ಪತ್ರಿಕೆ ಓದೋದವರು, ಪುಸ್ತಕ ಓದೋದವರು, ಕಾದಂಬರಿ ಓದೋದವರು, ಕವಿಗಳ
ಕವನಗಳನ್ನು ಓದೋರು, ಕವಿತೆಯನ್ನು ಓದೋದವರು ಇಂತಹ ಅತ್ಯುನ್ನತ ಅತ್ಯುತ್ತಮ ಕೃತಿಗಳನ್ನ ಬರೆಯಕ್ಕೆ ಸಾಧ್ಯವೇ ಇಲ್ಲ. ಚೆನ್ನಪ್ಪನಂತಹ ಕವಿ ಓದದೆ ಇದಾಗಲ್ಲ. ಅವರ ಜ್ಞಾನ, ಅವರ ತಿಳುವಳಿಕೆ, ಅವರ ಅಭಿರುಚಿ ಅದ್ಭುತವಾದ್ದು. ಅದೆಲ್ಲವನ್ನು ನಾವು ಇದರಲ್ಲಿ ಕಂಡಿದ್ದೀವಿ ಅವರ ಕೃತಿಗಳಲ್ಲಿ. ಹಾಗಾಗಿ ಅವರಿಗೆ ನನ್ನ ವಿಶೇಷ ಅಭಿನಂದನೆಗಳು. ಮತ್ತು ಅವರಿಂದ ಇನ್ನಷ್ಟು ಕಾದಂಬರಿಗಳು, ನಾಟಕಗಳು ಬರಲಿ ಅಂತ ನಾನು ಹಾರೈಸ್ತೀನಿ. ಹಾಗೆಯೇ ಇಲ್ಲಿ ನಮ್ಮ ನರಸಿಂಹಮೂರ್ತಿಯವರು, ಅವರಿಗೂ ನನ್ನ ಧನ್ಯವಾದಗಳು. ಒಳ್ಳೆಯ ಗಾಯಕ ಅವರು. ಆಮೇಲೆ ಇವತ್ತು ಪ್ರಾರ್ಥನೆ ಮಾಡಿದವರು ಬಸವರಾಜ್, ಅವರು ತುಂಬ ಸುಶ್ರಾವ್ಯವಾಗಿ ಹಾಡಿದರು ಪ್ರಾರ್ಥನೆ. ಅವರಿಗೂ ನನ್ನ ಅಭಿನಂದನೆಗಳು. ಮತ್ತು ಈ ಕಾರ್ಯಕ್ರಮಕ್ಕೆ ಕರೆದು ನನಗೆ ಇಂಥ ಒಂದು ಅವಕಾಶ ಕೊಟ್ಟಂಥ ಚೆನ್ನಪ್ಪನವರಿಗೂ ಗೋಪಾಲಕೃಷ್ಣ ಅವರಿಗೂ ಧನ್ಯವಾದಗಳು.